ಅಧಿಕಾರಿ ಭೇಟಿ, ಫಲಪ್ರದವಾಗದ ಮಾತುಕತೆ ಮುಂದುವರೆದ ಧರಣಿ. ಗೋವಿನ ಜೋಳದ ಬೆಂಬಲ ಬೆಲೆ ಖರೀದಿ ಕೇಂದ್ರ ಆರಂಭಿಸಬೇಕು ಎಂದು ಆಗ್ರಹಿಸಿ ಶನಿವಾರದಿಂದ ವಿವಿಧ ರೈತ ಸಂಘಟನೆಗಳು ಲಕ್ಷ್ಮೇಶ್ವರದ ಶಿಗ್ಲಿ ಕ್ರಾಸ್ನಲ್ಲಿ ನಡೆಸುತ್ತಿರುವ ಅಹೋರಾತ್ರಿ ಧರಣಿ ಸ್ಥಳಕ್ಕೆ ಶನಿವಾರ ರಾತ್ರಿ ಜಿಲ್ಲಾಧಿಕಾರಿ ಎನ್. ಶ್ರೀಧರ್ ಅವರು ಅಪರ ಜಿಲ್ಲಾಧಿಕಾರಿಗಳೊಂದಿಗೆ ಭೇಟಿ ರೈತರೊಂದಿಗೆ ಚರ್ಚಿಸಿದರು. ಖರೀದಿ ಕೇಂದ್ರ ಆರಂಭಿಸಲು ಇನ್ನೂ ಸರಕಾರದ ಮಟ್ಟದಲ್ಲಿ ನಿರ್ಧಾರ ಆಗಿಲ್ಲ. ಇನ್ನೂ 15 ದಿನಗಳಾದರೂ ಬೇಕು. ಹೀಗಾಗಿ ಕೂಡಲೇ ಕೇಂದ್ರ ತೆರೆಯಲು ಸಾಧ್ಯವಿಲ್ಲ ಎಂದು ಜಿಲ್ಲಾಧಿಕಾರಿ ಅಸಹಾಯಕತೆ ವ್ಯಕ್ತಪಡಿಸಿದರು. ಆದರೆ ಧರಣಿ ನಿರತ ರೈತರು ಇದಕ್ಕೆ ಒಪ್ಪಲಿಲ್ಲ. ಹೀಗಾಗಿ ಧರಣಿ ಮುಂದುವರೆಯಿತು. ಈ ಸಂದರ್ಭದಲ್ಲಿ ಮಂಜುನಾಥ ಮಾಗಡಿ, ನಾಗರಾಜ ಚಿಂಚಲಿ, ಪೂರ್ಣಾಜಿ ಖರಾಟೆ, ಬಸಣ್ಣ ಬೆಂಡಿಗೇರಿ, ರವಿಕಾಂತ ಅಂಗಡಿ, ಲೋಕೇಶ ಸುತಾರ, ಟಾಕಪ್ಪ ಸಾತಪುತೆ, ಎಂಎಸ್ ದೊಡ್ಡಗೌಡ್ರ, ನಿಮ್ಮಣ್ಣ ಮಡಿವಾಳರ ಸೇರಿದಂತೆ ಬಹಳಷ್ಟು ರೈತರು ಇದ್ದರು. ವರದಿ ನಾಗರಾಜ ಹಣಗಿ, ಪ್ರಜಾಧ್ವನಿ, ಲಕ್ಷ್ಮೇಶ್ವರ. ಕಳಕಳಿಯ ಮನೆಯೊಬ್ಬ ಒಂದು 10 ದಿನ ಕಾಯ್ಬೇಕು, ದಯವಿಟ್ಟು ನೀವು ಸಹಕರಿಸಿ. ನನ್ನ ಹತ್ರ ಹೇಳ್ತಾ ಇರೋದು ಅದು ನಿಮ್ಮ ಮುದ್ದೇನೆ ಮಾತಾಡಿದ್ದೀನಿ. MLA ಬಂದದ್ರ ಸೆಕ್ಷನ್ ಬಂದದ್ರ ಗೌಡ್ರ ಬರೀ ಇದಾಕತಿ ಹಾಗಲ್ರಿ. 2 ದಿನ ಕಾಯ್ಬೋದು. ಇಲ್ಲಿ ಕಬ್ಬು ಮಾಡಿರಲ್ಲ ಅವರು ನಿಜವಾದ ರೈತರು. ನಾಳೆ ನಾವು ಹಿರಿಯರಾಗಾರ ನಾನು ಇಲ್ಲಿ ತಾಲೂಕು ಆಫೀಸಲ್ಲಿ ಕುಂತಿರ್ತೀನಿ. ನಿಮ್ ಜೊತೆ ಬಂದಿದ್ದು ಇಲ್ಲಾಂದ್ರೆ ನಾನು ಬೆಳಗ್ಗೆನೆ ಬರ್ಬೋದಿತ್ತು. ಹಂಗ ಬೇಡ, ರಾತ್ರಿ ಎಲ್ಲ ನಮ್ಮ ರೈತರು ಕೂರಿಸಬಾರ್ದು ಅನ್ನೋದಕ್ಕೆ ಇಲ್ಲಿ ಬಂದಿದ್ದು. ನಾನು ಬೇಕು ಕೊಡ್ತೀನಪ್ಪ, ನಾನು ಇಲ್ಲೇ ಕೂತಿರ್ತೀನಿ ಅಂತ ಹೇಳಿದೆ ಅಷ್ಟೇ. ಅಲ್ಲ, ನೀವು ಮಾತಾಡೋರ್ಗು ಕೂತಿರ್ತೀನಪ್ಪ, ನಂದೇನಿಲ್ಲ. ನೀವು ಮಾತಾಡಿ ಹೇಳಿ ಸರ. ನಾವು ಅಧಿಕಾರಿಗಳಿಗೆ ಇದನ್ನ ಮಾಡಕ್ಕಂತಿಲ್ಲ. ಕೂಗು ಮುಟ್ಸಕ್ಕೆ ನಿಮ್ ಮುಂದೆನೆ ಅಧಿಕಾರಿಗಳು ಯಾರೇನಿದ್ದಾರೆ ಎಲ್ಲಾರ ಜೊತೆ ನಿಮ್ ಜೊತೆಗೆ ಮೈಕ್ ಆನ್ ಮಾಡಿ ಮಾತಾಡಿದ್ದೀನಿ. ಅವ್ರು ಮೈಕ್ ಆನ್ ಮಾಡಿ ನಿಮ್ಗೆ ಹೇಳದೆ ಮಾತಾಡಿದ್ದೀನಿ. CM ಲೆವೆಲ್ನಾಗ ಮಾತಾಡಿ ನಮಗೋತ್ರ ಖರೀದಿ ಕೇಂದ್ರ ತೆಗಿಬೇಕು, ಖರೀದಿ ಕೇಂದ್ರ ಪ್ರಾರಂಭ ಮಾಡ್ಬೇಕಂತ ಆಶ್ವಾಸನೆ ಕೊಡಿಸಿ. ಗೌರ್ಮೆಂಟ್ ಇಂದ ಪರ್ಮಿಷನ್ ಇಲ್ಲಿವರೆಗೂ ಬಂದಿರೋದಕ್ಕೆ ಬರ್ಬೇಕನ್ನೋದು ಯಾಕಪ್ಪ? ನಾನು ಇಲ್ಲಿವರೆಗೂ ಕೇಳಿ ನಾನು ಅದು ಕರೆಕ್ಟ್, ಅದನ್ನೇ ಹೇಳ್ತಿರೋದು. ನಾನು ಯಾಕೆ ಬಂದೆ ಅಂತ ಹೇಳಿಲ್ಲ. ನಾನು ಯಾಕೆ ಇವತ್ತು ಇಷ್ಟೊತ್ತು ಆದ್ರೂ ನಿಮ್ ಜೊತೆ ಮಾತಾಡ್ಬೇಕಂತ ಬಂದೆ ಅಂದ್ರೆ ನಿಮ್ಗೆ ಪರಿಹಾರ ಕೊಡ್ಬೇಕು ಅನ್ನೋ ಉದ್ದೇಶ ಇರೋದಕ್ಕೆ ನಾನು ಕೇಳಿದೆ. ಯಾರು ಇರ್ತಾರ ಇಲ್ಲೇನಪ್ಪ ಅಂತ ಹೇಳ್ಬಿಟ್ಟು ಎಲ್ಲರೂ ಇದಾರೆ ಅಂದಕ್ಕೆ ಇವಾಗಲೇ ಹೋಗೋಣ ನಡಿ ಅಂತ ಹೇಳಿದೆ. ನಮ್ AC ಬೆಳಿಗ್ಗೆ ಹೋಗೋಣ ಸರ್ ಅಂತ ಹೇಳಿದ್ರು. ಬೆಳಿಗ್ಗೆ ಬೇಡಪ್ಪ, ಈಗ ಎಲ್ಲರೂ ಇದ್ರು, ಈಗಲೇ ಹೋಗೋಣ ಅಂತ ಬಂದೆ. ನೀವು ಇಲ್ಲಿಂದ ಬಂದಿದ್ದಕ್ಕೆ ಇಲ್ಲಿ ಮುಂದೆ ಬಂದಿದ್ದಕ್ಕೂ ರೈತರ ಪರವಾಗಿ ನಾವೆಲ್ಲ ನಿಮ್ ಕೈ ಮುಗಿತೀವಿ. ನಾವೇಕರೆ ರೈತರ ಪರವಾಗಿ ನಾವೆಲ್ಲ ನಿಮಗೆ ಕೈ ಮುಗಿದು ಕೇಳ್ತೀವಿ. ನಾವು ಮಿನಿಸ್ಟರ್ ಜೊತೆ ಅಡ್ಡಾಡಿ ನಮ್ಮ ಸಮಸ್ಯೆ ನಾವು ಬಗೆಹರಿಸ್ಕೊಳ್ಳೋದಾದ್ರ ನಾವಿಲ್ಲಿ ಕುದುರ್ತಿದ್ರೆ ಕೇಳ್ತಾರೆ. ನೀವು ಹೋಗುವಂತನೂ ಸರ ಕೇಳ್ರಿ. 39 ಕಿಲೋಮೀಟರ್ ಗದಗ ನಮಗೆ ಇದು ಅರೇದಲ್ರಿ. ನಿಮ್ಮನ್ನ ಸರ್ಕಾರ ನೇಮಿಸಿರ್ತೈತಿ. ರೈತರಿಗೆ ಒಂದು ಪರಿಹಾರ ಮುಟ್ಟಿಸ್ಬೇಕಾದಂತ ನಿಮ್ಮ ಕರ್ತವ್ಯ ಸರ. ನೀವು ಜಿಲ್ಲಾ ಉಸ್ತುವಾರಿ ಮಂತ್ರಿ ಗಮನಕ್ಕೆ ತರ್ರಿ, ಕೃಷಿ ಇಲಾಖೆ ಮಂತ್ರಿಗಳ ತರ್ರಿ, ಈ ರಾಜ್ಯದ ಮುಖ್ಯಮಂತ್ರಿಗಳ ಗಮನಕ್ಕೆ ನೀವು ತರ್ರಿ. ನಮಗೆ ಇಲ್ಲಿ ಕುಂತವ್ರಿಗೆ ಎಲ್ಲ ರೈತರಿಗೆ ನಾಳೆ ನೀವು ಖರೀದಿ ಕೇಂದ್ರ ತೆಗಿಬೇಕಂತಂದ್ರೆ ಇಲ್ಲೆಲ್ಲ ಸೇರಿದಂತ ರೈತರ ಪರವಾಗಿ ನಾವು ನಿಮಗೆ ಬಂದಿದ್ದಕ್ಕೆ ಇದು ಒಂದು ವಾರದಿಂದ